ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಏನಪ್ಪ ಹೇಳು ಕಿಟಕಿ ತೋರಿಸ್ತಿದ್ದಾರೆ ಅನ್ಕೊಂಡ್ರ, ಬನ್ನಿ ಇವತ್ತು ಒಂದು ರೆಸಿಪಿ ಇದೆ. ರೆಸಿಪಿ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಏನ್ ರೆಸಿಪಿ ಅಂತ ಹೇಳ್ತೀನಿ ನೋಡಿ. ಅದು ಕಾಯಿ ಕಡುಬು ಅಂತ ನನ್ನ ಫೇವರೇಟ್ ಸ್ವೀಟ್. ಅದು ಅಮ್ಮ ನಂಗೆ ಸುಮಾರು ಸಲ ಮಾಡ್ಕೊಟ್ಟಿರ್ತಾರೆ, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಸೊ ನೋಡಿ ಇದಕ್ಕೆ ಏನೇನ್ ಬೇಕು ಅಂತ ಅಮ್ಮ ಹೇಳ್ತಾರೆ. ಅಮ್ಮ ಹೇಗೆ ಮಾಡ್ತಾರೆ ಅದೇ ರೀತಿ ನೀವು ಫಾಲೋ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ಕಡುಬು, ನನ್ನ ಫೇವ್ರೆಟ್ ಅದು. ಅದಕ್ಕೆ ಅಮ್ಮ ಇವತ್ತು ಮಾಡ್ಕೊಡ್ತೀನಿ ಅಂದ್ರು ಕೇಳಿದಕ್ಕೆ. ಸೊ ವಿಡಿಯೋ ಮಾಡ್ಕೊಂಡಂಗಾಗುತ್ತೆ, ವಿಡಿಯೋ ಮಾಡಿ ಇನ್ನಿಲ್ವಲ್ಲ. ಸೊ ವಿಡಿಯೋ ಮಾಡ್ಕೊಂಡಂಗಾಗುತ್ತೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನ್ ಬೇಕು ಅಂತ ಫಸ್ಟ್ ಅಮ್ಮನ ಕೇಳೋಣ. ಅಮ್ಮ ಏನೇನ್ ಬೇಕು ಹೇಳು. ನೋಡು, ಕಾಯಿ ಕಡುಬ್ಗೆ ಏನೇನ್ ಬೇಕು ಐಟಮ್ಸ್ ಕಾಯಿ ಕಡುಬು ಮಾಡಕ್ಕೆ ಅಂತ 2 ಪಾವ್ ಅಕ್ಕಿ ಹಿಟ್ಟು ತಗೊಂಡಿದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದೂವರೆ ಅಚ್ಚು ಬೆಲ್ಲದ ಪುಡಿ, ಅದನ್ನ ಬೆಲ್ಲನ ಸೇರ್ಕೊಂಡಿದೀನಿ. ಮತ್ತೆ ಕಾಯಿ ತುರಿ ಇದೆರಡು ಇಟ್ಕೊಂಡಿದೀನಿ. 3 ಇಲ್ಲಿ ರೆಡಿ ಮಾಡ್ಕೊಂಡಿದೀನಿ. ಈಗ ಹಿಟ್ ಮಾಡ್ಕೋಬೇಕು, ಅಕ್ಕಿ ಹಿಟ್ಟಿಂದ ಹಿಟ್ ಮಾಡ್ಕೋಬೇಕು. ಅದನ್ನ ಹೇಗೆ ಅಂತ ತೋರಿಸ್ತೀನಿ. ನೋಡು, ಒಲೆ ಮೇಲೆ ಪಾತ್ರೆ ಇಟ್ಟಿದೀನಿ, ಸ್ಟವ್ ಹಚ್ಚಿ ಇದಕ್ಕೆ 1.5 ಲೋಟ ನೀರು. 1.5 ಅಂದ್ರೆ 2 ಹಾಕೋ. 2 ಪಾವ್ ಹಿಟ್ಟು ಎಷ್ಟು ಮಾಡ್ಕೋತೀವಿ ಅದ್ರ ಮೇಲೆ. ಈಗ ಇಲ್ಲಿ 2 ಪಾವ್ ನೀರ್ ಹಾಕಿದೀನಿ. ಈಗ ಇದು ಕುದಿಯೋ ತನಕ ಏನ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬೈಲಿ. ಇಲ್ಲಿ ಅಕ್ಕಿ ಹಿಟ್ಟು ಇಟ್ಟಿದ್ದೀನಲ್ಲ, ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಸ್ವಲ್ಪ ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಕಾಣಿಸ್ತಿದ್ಯಾ, ಸ್ವಲ್ಪ ನೀರಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದ್ ಮಾಡ್ಕೋಬೇಕು. ಗಂಟಿಲ್ದಂಗ್ ಕಲ್ಸ್ಕೋಬೇಕು ಇದನ್ನ. ಹೀಗೆ ಇದನ್ನ ಗಂಟಿಲ್ದಂಗೆ ಕಲ್ಸ್ಕೊಂಡು ನೀರ್ ಕಾಯಕ್ ಇಟ್ಟಿದೀವಲ್ಲ, ಅದು ಕಾಯ್ತಾ ಇದೆ. ಹಿಂಗೆ ಅಮ್ಮ ಮಿಕ್ಕಿದಕ್ಕೆ ಏನೇನ್ ಬೇಕು ಪ್ರಿಪರೇಷನ್ ಅದನ್ನ ಮಾಡ್ಕೊತಿದ್ದಾರೆ. ಅದೇ ಹೇಳದ್ನಲ್ಲ, ಅಕ್ಕಿ ಹಿಟ್ಟು ಗಂಟಿಲ್ದಂಗೆ ಕಲ್ಸ್ಕೊಬೇಕು. ಗಂಟಿಲ್ದಂಗೆ ಸ್ವಲ್ಪ ನೀರ್ ಹಾಕಿ ಅಕ್ಕಿ ಹಿಟ್ಟನ್ನ ನೀಟಾಗಿ ಕಲ್ಸಿ ಇಟ್ಕೋಬೇಕು. ಕಲ್ಸ್ಕೊತಿದಾರಮ್ಮ. ತುಂಬಾ ದಿನ ಆಗಿತ್ತು ನಾನ್ ಕೇಳಿದ್ದೆ, ಬಟ್ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ. ಇವಾಗ ಮಾಡ್ಕೊಡ್ತಿದ್ದಾರಮ್ಮ. ಈ ತರ ಕಲ್ಸಿ ಗಂಟಿಲ್ದಂಗೆ ಈ ತರ ಕಲ್ಸಿಟ್ಕೊಂಡಿದೀನಿ. ಇದು ನೀರ್ ಮರಳಬೇಕು. ನೀರ್ ಮರಳದ್ಮೇಲೆ ಮುಂದಿನ. ಸೊ ನೋಡಿ, ನೀರ್ ಮರಳುತ್ತಿದೆ. ಈ ಟೈಮ್ ಅಲ್ಲಿ ಇದು ಕಲ್ಸಿಟ್ಕೊಂಡಿದ್ವಲ್ಲ, ಅದ ಅಕ್ಕಿ ಹಿಟ್ಟು ನೀರ್ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸಿ, ಮಾಮೂಲಿ ಎಲ್ರಿಗೂ ಗೊತ್ತು ರಾಗಿ ಮುದ್ದೆ ಮಾಡೋದು ಹೇಗೆ, ಅಕ್ಕಿ ಹಿಟ್ಟನ್ನು ಹೇಗ್ ಮಾಡೋದು ಅಂತ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಒಂದ್ ಹದಕ್ಕೆ ಬಂದ್ಮೇಲೆ ಇದು ಕುದಿಬೇಕಾ? ಇದಕ್ಕೆ ಕುದಿಕ್ ಶುರು ಆದಾಗ ಹಿಂಗೆ 1 ಸ್ಪೂನ್ ತುಪ್ಪ, ಸ್ವೀಟ್ ಆದ್ರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗೈತೆ. ತುಪ್ಪ ಹಾಕಿದ್ರೆ ಗಂಟು ಬರಲ್ಲ, ಗಂಟಾಗಲ್ಲ. ಮುದ್ದೆ ಮಾಡಿದಾಗ ಗಂಟಾಗಲ್ಲ. ಹಿಟ್ಟು ಮಾಡ್ಕೊಂಡು ಇವಾಗ ಇದನ್ನ ಹಾಕಿದೀನಿ. ಇದು ಕುದಿಬೇಕು ಚೆನ್ನಾಗಿ. ಆಮೇಲೆ ಸಿಗೋಣ. ಹೇಗ್ ಕುದೀತಾ ಇದೆ, ಹೀಗೆ ಕುದ್ದು ಒಂದ್ ಹದಕ್ ಬರೋರು. ಈ ತರ ಕುದಿಬೇಕಾ? ಕುದ್ದು ಒಂದ್ ಹದಕ್ ಬರುತ್ತೆ. ಆ ಹದ ಬರೋವರೆಗೂ ಕಾಯ್ದು ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ತೋಳ್ಸ್ಕೋಬೇಕು. ಇದನ್ನ ಆಗಿಲ್ಲ, ಇಲ್ಲ ಇನ್ನ ಆಗಿಲ್ಲ, ಕುದೀತಿದೆ. ಎಸ್, ಕುದೀತು. ಇದಕ್ಕೆ ಒಂಚೂರು ಉಪ್ಪು ಹಾಕೋದ್ರಿಂದ ಏನ್ ಯೂಸು? ಸ್ವೀಟು ಅದ್ರ ಹಿಟ್ಟು ಬರೀ ಸಪ್ಪೆ ಇರುತ್ತಲ್ವಾ, ಹಂಗಾಗಿ 4 ಕಳು ಉಪ್ಪು ಹಾಕಿದ್ರೆ ಒಂದಿರುತ್ತೆ. ಅದು ಉಪ್ಪು ಹಾಕಿ ನೀಟಾಗಿ ಕುದಿಬೇಕು. ಕುದಿಕ್ ಬಿಡ್ಬೇಕು ಈಗ. ಎಸ್ ನೋಡಿ, ಇವಾಗ ಟಮ ಕುದ್ದಿದೆ ಇವಾಗ ಚೆನ್ನಾಗಿ. ಇದಕ್ಕೆ ಅಕ್ಕಿ ಹಿಟ್ಟು, ನಾವು ಎಷ್ಟು ನೀರ್ ಇಟ್ಟಿದೀವಿ ಅಷ್ಟ್ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ತೋಳ್ಸ್ಕೋಬೇಕು ಅದನ್ನ. ಆಯ್ತಾ? ಒಂದು ಮುದ್ದೆ ತೋಳಿಸ್ತೀವಲ್ಲ ನೋಡಿ, ಹಿಟ್ಟನ್ನು ನೀಟಾಗಿ ತೋಳಿಸ್ಕೋಬೇಕು, ಗಂಟಿಲ್ದಂಗೆ ತೋರಿಸ್ಕೋಬೇಕು.
ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾ? ಮುದ್ದೆ ತರ ಇವಾಗ ಮುದ್ದೆ ತರ ಆಗಿದೆ ಇದು. ಹಿಂಗಾಗಿದೆ. ಇದು ಈ ತರ ಅಂಟು ಬರೋದು ಕೈಗೆ, ನೋಡು ಅಂಟಲ್ಲ ಕೈ. ಅಂಟಲ್ಲ. ಓಕೆ, ಅಂದ್ರೆ ಸಜ್ಜಿಗೆ ರೀತಿ ಅಲ್ಲಲ್ಲ, ಇದು ಹಿಟ್ಟು ನೀಟಾಗಿ ಅಂಟು ಬರೋದು ಕೈಗೆ ಆತರ, ಅಂದ್ರೆ ನೀಟಾಗಿ ಬೆಂದಿದೆ ಅಂತ. ನೀಟಾಗಿ ಬೇಯ್ಬೇಕು. ಇದು ಹಿಟ್ಟು ರೆಡಿ ಇದೆಯಾ? ರೆಡಿ ಇದೆ. ಇವಾಗ ಅದು ಪ್ರೊಸೆಸ್ ಹೇಳ್ಕೊಡು. ಇಲ್ಲ, ಇವಾಗ ಕಾಯಿ ತುರಿ. ಇವಾಗ ಕಾಯಿ ತುರಿ ಮತ್ತೆ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕಾ ನೀಟಾಗಿ? ಮಿಕ್ಸ್ ಮಾಡ್ಕೋಬೇಕು. ತುಪ್ಪನ ಹಂಗೈದಿ ತುಪ್ಪನ ಹಚ್ಕೊಂಡು ಹಿಟ್ಟನ್ನ ತುಪ್ಪ ಹಚ್ಕೊಂಡ್ರೆ ಏನು ಉಪಯೋಗ? ತುಪ್ಪ ಹಚ್ಕೊಂಡ್ರೆ ಇದಾಗಲ್ಲ, ಏನ್ ಹೇಳು, ನೀಟಾಗಿ ಬರುತ್ತೆ, ಅಂಟಲ್ಲ. ಹೀಗೆ ನಮ್ಮಮ್ಮ ಹೇಗ್ ಮಾಡ್ತಿದ್ರು ನೋಡಿ, ಆತರ ಈ ತರ ಅಂಗೈ ಮೇಲೆ ಈ ತರ ಹಾಕೊಂಡು ಇಲ್ಲಿ ಬೆಲ್ಲನು ಇದು ಮಾಡಿಟ್ಕೊಂಡಿದೀವಲ್ವಾ, ಅದನ್ನ ಮಿಕ್ಸ್ ಮಾಡಿ ಇರ್ತೀವಲ್ಲ, ಏನ್ ಮಿಕ್ಸ್ ಮಾಡಿ ಇರ್ತೀವಿ ಅದನ್ನ ಹಾಕೊಂಡು ಈ ತರ ಕ್ಲೋಸ್ ಮಾಡ್ಕೋಬೇಕು. ಅಷ್ಟೇನಾ? ಅಷ್ಟೇ. ಈ ತರ ಕಾಯಿ ಕಡ್ಬು ಮಾಡಿ ಎಲ್ಲ ಇಟ್ಕೊಳ್ಳೋಣ. ಇದೇ ತರ ಎಲ್ಲಾನು ಕಾಯಿ ಕಡುಬುನುವೆ ಸಕ್ಕರೆ ಬೆಲ್ಲ ಇದು ಕಾಯಿ ಒಳಗಡೆ ಹಾಕಿ ಈ ತರ ಮಾಡ್ಕೊಂಡು ಎಲ್ಲಾ ಕಾಯಿ ಕಡುಬಕ್ಕೂ ಈ ತರ ಹಾಕೊಂಡು ಮಾಡಿ ಇಟ್ಕೊಳ್ಳೋದು ಅಷ್ಟೇ. ತಿನ್ನೋದು ಆಕ್ಚುಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಮತ್ತೆ ಬೇಯಿಸ್ತಾರೆ, ಮತ್ತೆ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ತಾರೆ. ಯಾಕೆಂದ್ರೆ ಬೆಲ್ಲಕಾಯಿ ನೀರು ಬಿಟ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಆದ್ರೆ ನಾವು ಮತ್ತೆ ಬೇಯಿಸಲ್ಲ, ಮತ್ತೆ ಬೇಯಿಸಿದ್ರೆ ಬೇರೆ ಟೇಸ್ಟ್ ಆಗ್ಬಿಡುತ್ತೆ. ಈ ತರ ಇದ್ರೆ ಬೇರೆ ಟೇಸ್ಟ್, ಈ ತರ ಇದ್ರೆ ಟೇಸ್ಟ್ ಚೆನ್ನಾಗಿ ನೀರ್ ಬಿಟ್ಕೊಳುತ್ತೆ. ಸ್ವಲ್ಪ ಬೆಟ್ಟದ ರಸ ಅಂದ್ರೆ ಬಿಟ್ಕೊಂಡ್ರು ಕೂಡ ಅದು ಚೆನ್ನಾಗಿರುತ್ತೆ ತಿನ್ನೋಕೆ. ಇವಾಗ ನಾವ್ ಇದೇ ರೀತಿ ಎಲ್ಲ ಕಾಯಿ ಕಡುಬುಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಫೈನಲಿ ಎಲ್ಲಾ ಕಾಯಿ ಕಡುಬುಗಳು ರೆಡಿ ಆಗಿದೆ. ನಾನು ನಿಮಗ್ ತೋರಿಸ್ತೀನಿ ಒಳಗಡೆ ಹೇಗ್ ಬಂದಿದೆ, ಹೇಗಾಗಿದೆ ಅಂತ. ನೋಡಿ, ಫೈನಲಿ ನಮ್ ಕಾಯಿ ಕಡುಬುಗಳು ರೆಡಿ ಸಿದ್ಧವಾಗಿವೆ. ನೋಡಿ, ಕಾಣಿಸ್ತಿದ್ಯಾ? ಓಕೆ, ಇವಾಗ ಬನ್ನಿ ಹೇಗಿದೆ ಒಳಗೆ ಅಂತ ತೋರಿಸ್ತೀನಿ. ನೋಡಿ, ಫೈನಲಿ ಆಗಿದೆ ನಮ್ ಕಾಯಿ ಕಡುಬು. ಬಿಸಿ ಬಿಸಿ ಸಾಫ್ಟ್ ಆಗಿ, ಒಳಗಡೆ ಬೆಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ನಾವು ಇದನ್ನ ಗಣೇಶ ಹಬ್ಬದಲ್ಲಿ ಖಂಡಿತ ಮಾಡ್ತೀವಿ. ಗಣೇಶ ಹಬ್ಬದಲ್ಲಿ ಕಾಯಿ ಕಡುಬು, ಉದ್ದಿನ ಕಡುಬು, ಇನ್ನೊಂದ್ಸ ಉದ್ದಿನ ಕಡುಬು ಮಾಡಿ ಹಾಕ್ತೀನಿ. ಅದ್ ರೆಸಿಪಿ ಮೋಸ್ಟ್ಲಿ ಹಾಕಿದೀನಿ ಅನ್ಸುತ್ತೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾಶ್ಮೀರ್ ನಿಜವಾಗ್ಲೂ ಬಂಬಟ್ಟಾಗಿದೆ, ನಂಗಂತೂ ತುಂಬಾ ಇಷ್ಟ. ಅದಕ್ಕೆ ನಾನು ಇವ್ರಿಗೆ ಹೇಳ್ತಿರ್ತೀನಿ ಅಮ್ಮನ್ನ. ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸ್ವೀಟ್ ಪ್ರಿಯರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಮುಂದೆ ನೋಡಿ ಮತ್ತೆ ಸಿಗುವ. ಅಪ್ಪ ಮಗಳಿಗೆ ತುಂಬಾ ಇಷ್ಟ ಇದೆ ನೋಡಿ, ಅಮ್ಮ ಏನೋ ಹೇಳ್ತಿದ್ದಾರೆ. ಅಪ್ಪ ಮಗಳಿಗೆ ತುಂಬಾ ಇಷ್ಟ ಕಾಯಿ ಕಡುಬು, ತುಂಬಾ ಚೆನ್ನಾಗಿದೆ. ನೀವು ಕಡುಬಿಗಿಂತ ಅವ್ರಿಗೆ ಕಾಯಿ ಕಡುಬು ತುಂಬಾ ಇಷ್ಟ ಪಡ್ತಾರೆ. ಖಾರಗಿಂತ ಸ್ವೀಟ್ ಜಾಸ್ತಿ ಇಷ್ಟ, ಬಟ್ ನನಗೆ ಈ ಕಾಯಿ ಕಡುಬು ಬಂದ್ರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆಗಿದೆ. ನೀವು ಕೂಡ ನಿಮ್ಮ ಮನೆ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಮತ್ತೆ ಸಿಗುವ. ಬಾಯ್. ಥ್ಯಾಂಕ್ ಯು. ಲವ್ ಯು ಆಲ್.